ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನುದೀಪ್ ಡೈರೀಸ್. ಇವತ್ತು ನಾನು ಮಾಡಲಿಕ್ಕೆ ಹೊಟ್ಟಿರೋದು ಚಿಕನ್ ಗ್ರೀನ್ ಮಸಾಲ ಮಾಡಲಿಕ್ಕೆ ನಾನೀಗೊಂದು ನಾನ್ ಸ್ಟಿಕ್ ಪ್ಯಾನ್ ತಗೊಂಡಿದ್ದೀನಿ. ನಾನ್ ಸ್ಟಿಕ್ ಪ್ಯಾನ್ ತಗೊಂಡು ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ 1 ಸ್ಪೂನ್ ಕೊಕೊನಟ್ ಆಯಿಲ್ ಹಾಗೆ 2 ಸ್ಪೂನ್ ಕೌಗಿ ಆ್ಯಡ್ ಮಾಡಿದ್ದೇನೆ. ಈಗ ನಾನು ಸ್ಪೈಸಸ್ ಇಲ್ಲಿ ನೋಡ್ಬೋದು ನೀವು, ನಾನು ಈ ಥರ ಆ್ಯಡ್ ಮಾಡ್ತಾಯಿದ್ದೇನೆ. 2 ಪೀಸ್ ಚಕ್ಕೆ, ಒಂದು 5 ರಿಂದ 6 ಲವಂಗ, 8 ರಿಂದ 10 ಬ್ಲ್ಯಾಕ್ ಪೆಪ್ಪರ್, 3 ಬೇ ಲೀಫ್, 3 ಏಲಕ್ಕಿ, ಮತ್ತು ಈಗ ಇದಕ್ಕೆ ಸೊಂಪು ಆ್ಯಡ್ ಮಾಡಿ ಒಂದು ಫ್ರೈ ಮಾಡಲಿಕ್ಕಿದೆ. ಒಂದು ಫ್ರೈ ಆದ ನಂತರ ಈ ಕಡೆ ನಾನು ಈಗ ಇದಕ್ಕೆ ಯಾವುದೆಲ್ಲ ವೆಜಿಟೇಬಲ್ ಎಲ್ಲ ಬೇಕಂತ ನಾನೀಗ ತೋರಿಸ್ತೇನೆ. ಇದೀಗ ಆ್ಯಡ್ ಮಾಡಿ ನಾನು ಫ್ರೈ ಆಗಲಿಕ್ಕೆ ಬಿಟ್ಟು ಈ ಕಡೆಯಿಂದ ನಾನು ಏನೆಲ್ಲ ವೆಜಿಟೇಬಲ್ ಬೇಕಂತ ನೋಡಿ ಇಲ್ಲಿ ತೋರಿಸ್ತಿದ್ದೇನೆ. ಈ ಥರ ನಾವು ಇಷ್ಟು ಬೇಕಾಗುತ್ತೆ ಇದಕ್ಕೆ. ಇದನ್ನು ನಾವು ಕಟ್ ಮಾಡಿ ನಂತರ ಮಿಕ್ಸಿ ಜಾರಲ್ಲಿ ಹಾಕಿ ಈ ಥರ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಲಿಕ್ಕಿದೆ. ಪುದೀನ ಒಂದು ಕಟ್ಟು, ಕೊತ್ತಂಬರಿ ಒಂದು ಕಟ್ಟು. ಈಗ ಮಿಕ್ಸಿಗೆ ನಾನು ಪುದೀನ ಒಂದು ಕಟ್ಟು ಹಾಕಿದ್ದೇನೆ, ಒಂದು ಕಟ್ಟು ಕೊರಿಯಾಂಡರ್ ಒಂದು ಕಟ್ಟು ಹಾಕಿದ್ದೇನೆ. ಈ ಥರ ಕಟ್ ಮಾಡಿ ನಂತರ ಒಂದು ಟೊಮೆಟೊ, 1 ಇಂಚಿನಷ್ಟು ಜಿಂಜರ್, 5 ರಿಂದ 6 ಗಾರ್ಲಿಕ್, ಒಂದು ಹಾಫ್ ಆನಿಯನ್, 1 ಫುಲ್ ಟೊಮೆಟೊ. ಈ ಕಡೆಯಿಂದ ಪ್ಯಾನಿಗೆ ಕೂಡ ಈಗ ಮಸಾಲ ಸ್ಪೈಸಸ್ ಎಲ್ಲ ಫ್ರೈ ಆದ ನಂತರ ಒಂದು 2 ಆನಿಯನ್ ಸ್ಲೈಸ್ ಮಾಡಿ ಫ್ರೈ ಹಾಕ್ತಿದ್ದೇನೆ. ಈ ಕಡೆ ಇದು ಗ್ರೈಂಡ್ ಮಾಡಲಿಕ್ಕೆ ಇದಕ್ಕೆ 8 ರಿಂದ 10 ಕ್ಯಾಶು ಮತ್ತು ಫುಲ್ ಫ್ಯಾಟ್ 2 ಸ್ಪೂನ್ ಕರ್ಡ್ ಆ್ಯಡ್ ಮಾಡಲಿಕ್ಕಿದೆ. ನಂತರ 8 ರಿಂದ 10 ಹಾಕಿದ್ದೇನೆ ನಾನಿಲ್ಲಿ ಗ್ರೀನ್ ಚಿಲ್ಲಿ. ನಿಮಗೆ ಸ್ಪೈಸಿ ಜಾಸ್ತಿ ಬೇಕಂದರೆ 10 ರಿಂದ 12, 14 ಆ ಥರ ಹಾಕ್ಬೋದು. ಇದನ್ನು ನಾನು ಗ್ರೈಂಡ್ ಮತ್ತೆ ಮಾಡ್ಕೊಳ್ತೇನೆ. ಈಗ ಈ ಕಡೆಯಿಂದ ನಾನು ಆನಿಯನ್ ಫ್ರೈ ಆದ ತಕ್ಷಣ ನಾನು ಆ ಕಡೆಯಿಂದ ಫ್ರೈ ಮಾಡಲಿಕ್ಕಿದೆ. ಇಲ್ಲಿ ಸ್ವಲ್ಪ ರುಚಿಗೆ ಸ್ವಲ್ಪ ನೀವು ಕೊಕೊನಟ್ ಕೂಡ ಸ್ವಲ್ಪ ಆ್ಯಡ್ ಮಾಡ್ಬೋದು, ಇದು ಆಪ್ಷನ್, ಬೇಕಂದರೆ ಮಾತ್ರ ಆ್ಯಡ್ ಮಾಡಿ. ಈಗ ಕರಿ ಲೀವ್ ಆ್ಯಡ್ ಮಾಡಿ ಇದಕ್ಕೆ ನಾನು 1 kg ಫ್ರೆಶ್ ಚಿಕನನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಇದಕ್ಕೆ 1 ಸ್ಪೂನ್ ಟರ್ಮರಿಕ್ ಪೌಡ್ರ್ ಆ್ಯಡ್ ಮಾಡ್ತಿದ್ದೇನೆ. 1.5 ಸ್ಪೂನಷ್ಟು ಸಾಲ್ಟ್ ಆ್ಯಡ್ ಮಾಡ್ತಿದ್ದೇನೆ. ಸಾಲ್ಟ್ ಮತ್ತು ಟರ್ಮರಿಕ್ ಆ್ಯಡ್ ಮಾಡಿ ಇದೊಂದು ಒಳ್ಳೆ ಮಿಕ್ಸ್ ಕೊಡಬೇಕು. ಆನಿಯನ್ ಆಲ್ರೆಡಿ ಈಗ ಪ್ರಾಪರ್ ಬಾಯ್ಲ್ ಆಗಿದೆ. ಈಗ ನಾನು ಮಿಕ್ಸಿ ತಗೊಂಡು ಜಾರಲ್ಲಿ ಗ್ರೈಂಡ್ ಆದ ನಂತರ ಈ ಥರ ಆಗಿದೆ ನೋಡಿ. ಫುಲ್ ಚೆನ್ನಾಗಿ ಪೇಸ್ಟ್ ಆದ ನಂತರ ಈ ಕಡೆಯಿಂದ ಚಿಕನ್ 75% ಬಾಯ್ಲ್ ಆಗಿದ ನಂತರ ಇದಕ್ಕೆ ಗ್ರೈಂಡ್ ಮಾಡಿಟ್ಟಂಥ ಗ್ರೀನ್ ಮಸಾಲ ಗ್ರೇವಿಯನ್ನು ನಾನು ಆ್ಯಡ್ ಮಾಡಿ ಎಷ್ಟು ಬೇಕಷ್ಟು ನೀರು ಆ್ಯಡ್ ಮಾಡಬೇಕು. ಥಿಕ್ನೆಸ್ ಜಾಸ್ತಿ ಇದ್ದರೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡಿ. ಬಾಯ್ಲ್ ಆದ ನಂತರ ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಮತ್ತು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹುಡಿ ಹಾಕಬೇಕು ಫ್ಲೇವರಿಗೆ. ಗ್ರೇವಿದು ಥಿಕ್ನೆಸ್ ಈ ಥರ ಕಾಣುತ್ತೆ ನೋಡಿ, ಈ ಥರ ಇದೆ. ಇನ್ನೊಂದು 5 to 10 ಮಿನಿಟ್ಸ್ ಬಾಯ್ಲ್ ಆದರೆ ಸಾಕು, ಯಾಕಂದರೆ ಚಿಕನ್ ಆಲ್ರೆಡಿ ನಾವು ಸ್ಟಾರ್ಟಿಂಗಲ್ಲಿ ಫ್ರೈ ಮಾಡಿದ್ದೇವೆ ಚೆನ್ನಾಗಿ. ಹಾಗಾಗಿ ಗ್ರೇವಿ ಸ್ವಲ್ಪ ಬಾಯ್ಲ್ ಆದರೆ ಸಾಕು. ಈಗ ಚಿಕನ್ ಗ್ರೀನ್ ಮಸಾಲ ಗೀ ರೈಸ್, ರೋಟಿ, ಬಟರ್ ನಾನ್ ಇದರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್. ಇದು ನಮ್ಮ ವೀಕೆಂಡ್ ಸ್ಪೆಷಲ್.